ನಮಸ್ಕಾರ ಚಾಂಪಿಯನ್ಸ್. ಕನ್ನಡ ಗ್ರಾಮರ್ ಕ್ವಿಕ್ಕಾಗಿ ನೋಡೋಣ, ಬಿಕಾಸ್ ಟೈಮು ಜಾಸ್ತಿ ಇಲ್ಲ. ಸೊ ನಿಮಗೆ ಗೊತ್ತಿತ್ತು ಅಂದರೆ ದಟ್ಸ್ ಫೈನ್, ಇಲ್ಲ ಅಂದರೆ ಕ್ವಿಕ್ಕಾಗಿ ನಿಮ್ಗೆ ಯಾವ ಕ್ವಶನ್ಸು ನೋಡಿ, ಜಸ್ಟ್ ವಿಡಿಯೋ ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟು ಫಾಸ್ಟಾಗಿ ನೀವೇ ನೋಡಿರಿ. ನಾನೇ ಹೇಳ್ತಿದ್ದೀನಿ, ಲೈಕ್ 1.5x ಅಲ್ಲಿ ಇಡ್ತಿರೋ 2x ಇಡ್ತಿರೋ ಇಷ್ಟು ಹೇಳ್ರಿ. ಸೊ ದಿಸ್ ಇಸ್ ಫಾರ್ ಪ್ರಿಪ್ರೇಟ್ರಿಗೆ ಹೆಲ್ಪ್ ಆಗೋದಕ್ಕೆ. ಸೊ ಅದಾದಮೇಲೆ ಒಂದೊಂದೇ ಇನ್ ಡೆಪ್ತಾಗಿ ನೋಡೋಣ. ಓಕೆ, ಸೊ ಪ್ರಿಪ್ರೇಟ್ರಿ ಮುಗಿಲಿ ಫಸ್ಟು. ಸೊ ಬನ್ನಿ ಏನು ದ್ವಿರುಕ್ತಿ, ಯಾಕಂದರೆ 2 ಸಲ ರಿಪೀಟ್ ಆಗಿದೆ. ಸೊ ಏನಾಯಿತು, ದ್ವಿರುಕ್ತಿ. ಮಹೋತ್ಸವ ಉದಾಹರಣೆ ಯಾವ ಸಂಧಿದು? ಗುಣಸಂಧಿ. ಹೆಂಗೆ? ಮಹಾ ಪ್ಲಸ್ ಉತ್ಸವ. ಸೊ ಏನಾಗ್ತಿದೆ? ಗುಣಸಂಧಿ. ನೆಕ್ಸ್ಟು, ಪುಸ್ತಕದಲ್ಲಿ ಯಾವುದು? ವಿಭಕ್ತಿ. ಅಲ್ಲಿ ಹೂವನ್ನು ಹಿಂದಾಗಿ ಹೀಗೆ ಅಲ್ಲಿ. ಸೊ ಸಪ್ತಮಿ. ಆಗಮ ಸಂಧಿಗೆ ಉದಾಹರಣೆ ಗುರುವನ್ನು. ಯಾಕೆ? ಗುರು ಪ್ಲಸ್ ಅನ್ನು. ಸೊ ವಕಾರಾಗಮ ಸಂಧಿ. ಓಕೆ, ನೆಕ್ಸ್ಟು, ಸ್ವರದ ಹಿಂದೆ ವ್ಯಂಜನಗಳು. ಆತ್ಮಾರ್ಥಕ ಏನು ಸವರ್ಣನಾಮ ಯಾವುದು? ತಾನು. ಯಾಕಂದರೆ ತನ್ನ ಬಗ್ಗೆ ನಾನು ಹೇಳ್ಕೊತಿರೋದು. ವ ಎಂಬುದು ಈ ಕಾಲವನ್ನು ಸೂಚಿಸುವ ಪ್ರತ್ಯಯವಾಗಿದೆ. ಭವಿಷ್ಯತ್ ಕಾಲ. ಹೆಂಗೆ ಅಂದರೆ ಬರುವರು, ಬರುವನು, ಹೋಗುವರು. ಸೊ ಎಲ್ಲದಕ್ಕೂ ಮುಂದೆ ಭವಿಷ್ಯದಲ್ಲಿ ಹೇಳ್ತೀವಲ್ಲ, ಸೊ ಎಲ್ಲದರಲ್ಲೂ ವಾ ಬರ್ತಿದೆ. ಆದ್ದರಿಂದ ಯಾವ ಅವ್ಯಯ ಸಂಬಂಧಾರ್ಥಕ? ಯಾಕಂದರೆ ಒಂದು ಕಂಜಂಕ್ಷನ್ ಥರ. ಓಕೆ, ಆದ್ದರಿಂದ. ಸೊ ನಾನು ಇವತ್ತು ಈ ವಿಡಿಯೋ ನೋಡ್ತಿದ್ದೀನಿ, ಆದ್ದರಿಂದ ನಾಳೆ ನನಗೆ ಎಕ್ಸಾಮ್ ಚೆನ್ನಾಗುತ್ತೆ. ಕಂಜಂಕ್ಷನ್. ಸೊ ವಿಡಿಯೋ ನೋಡ್ತಿದ್ದೀನಿ, ನಾಳೆ ಎಕ್ಸಾಮ್ ಚೆನ್ನಾಗುತ್ತೆ. ಸೊ ಏನು ಮಾಡ್ತಿದೆ? ಜಾಯಿನ್ ಮಾಡ್ತಿದೆ. ನೆಕ್ಸ್ಟು, ವರ್ಣಮಾಲೆ ಅನುನಾಸಿಕ ಅಕ್ಷರಗಳು 5. ಯಾವುದು? ನ್ಯಾ, ನ, ನ, ಮ. ಸೊ ದಿಗ್ವಾಚಕ ಪದವಿದು. ಮೂಡಣ, ಯಾಕಂದರೆ ಡೈರೆಕ್ಷನ್ ತೋರಿಸುತ್ತೆ. ಮೂಡಣ, ಪಡವಣ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಪಡವಣ. ಇದಾಯ್ತಲ್ಲ, ಮತ್ತೆ ಯಾಕೆ ಬಂತು? ಓಕೆ, ದ್ವಿತೀಯ ವಿಭಕ್ತಿ ಉ ಅನ್ನು. ಅನ್ನು ತಾನೆ. ಸೊ ಯಾವುದು? ಗೂಡನ್ನು. ಓಕೆ, ಲೋಪಸಂಧಿ. ಮಾತಿಲ್ಲ, ಮಾತು ಪ್ಲಸ್ ಇಲ್ಲ. ಹೂ ಏನಾಯಿತು? ಲೋಪ ಆಯಿತು. ನೆಕ್ಸ್ಟು, ಬಾಂದಳ ಅಂದರೆ ಆಕಾಶ. ಅದೇನು ಅರ್ಥನೇ ಹೇಳಬೇಕು. ದಿಗ್ವಾಚಕ ಪದ ಅಗೇನ್ ಪಡುವಣ. ದಿಕ್ಸೂಚಿ, ದಿಕ್ಕನ್ನು ಸೂಚಿಸ್ತದೆ. ಸುವರ್ಣಾಕ್ಷರ ಸಂಧಿ. ಸವರ್ಣ ದೀರ್ಘ ಸಂಧಿ ಕನ್ಫ್ಯೂಸ್ ಆಗಿಬಿಡ್ರಿ, ಯಾಕಂದರೆ ಸುವರ್ಣ ಪ್ಲಸ್ ಅಕ್ಷರ ಎರಡು ಆ ಪ್ಲಸ್ ಆ. ಸೊ ಆ ಪ್ಲಸ್ ಆ ಏನಾಯಿತು? ಆ. ಏನು ಎಲ್ಲೋಯ್ತು? ಹಾಂ, ಆ. ಸಾರಂಗ ಪದದ ಅರ್ಥ ಜಿಂಕೆ. ನೆಕ್ಸ್ಟು, ಹೊಚ್ಚು ಹೊಸದು ದ್ವಿರುಕ್ತಿ. ಯಾಕಂದರೆ ಹೊಚ್ಚ ಅನ್ನೋದು ನ್ಯೂನೇ, ಹೊಸದು ಅನ್ನೋದು ನ್ಯೂನೇ. ಸೊ ನ್ಯೂ. ರುಚಿಯನ್ನು ವಿಭಕ್ತಿ ಅನ್ನು. ಯಾವುದು? ದ್ವಿತೀಯ. ನೆಕ್ಸ್ಟು, ಇವರಲ್ಲಿ ಗಿಳಿಗೆ ಮರವನ್ನು ನೀಡಿದ ದೇವತೆ ಇಂದ್ರ. ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ಯಾರು? ಸರ್ವಜ್ಞರು. ನೆಕ್ಸ್ಟು, ಬಾಣವನ್ನು ಅಗೇನ್ ಅನ್ನು. ಸವರ್ಣ ದೀರ್ಘ ಸಂಧಿಗೆ ಸರ್ವಾಧಿಕಾರ. ಸರ್ವ ಪ್ಲಸ್ ಅಧಿಕಾರ. ಸರ್ವಾಧಿಕಾರ. ನೀಡುವ ಅರ್ಥ ಬೈಗು. ಸಂಜೆ. ಬೈಗು ಅನ್ನೋದು ಸಂಜೆ. ನಿಂಬೆ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ. ಇಲ್ಲಿರುವ ಅಲಂಕಾರ ಉಪಮಾ ಅಲಂಕಾರ. ಅಲಂಕಾರ ಎಲ್ಲ ಸಪ್ರೇಟಾಗಿ ನೋಡೋಣ. ಬರ್ತಾನೆ, ಇದು ಗ್ರಾಂಥಿಕ ಪದ. ಸೊ ಬರುತ್ತಾನೆ. ತಂದಾನು ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ 5. ಸೊ 2, 2, 1. ಓಕೆ, ನೆಕ್ಸ್ಟು ಹೆಂಗೆ ಗೊತ್ತಿಲ್ಲ ಅನ್ಕೋಬಿಡ್ರಿ, ಗೊತ್ತು, ಸ್ವಲ್ಪ ಆದರೂ ಗೊತ್ತು. ಸಮಾಸಕ್ಕೆ ಕ್ರಿಯಾ. ಹಿಂಡುಗಟ್ಟಿ. ಕ್ರಿಯೆ ಅಂದರೆ ಏನೋ ಒಂದು ಆ್ಯಕ್ಷನ್ ಆಗ್ತಿದೆ. ಇನ್ನು ಮಧ್ಯರಾತ್ರಿ ಏನೋ ಆ್ಯಕ್ಷನ್ ಆಗ್ತಿಲ್ಲ. ಹೊಸರಾಗ ಏನೋ ಆ್ಯಕ್ಷನ್ ಆಗ್ತಿಲ್ಲ. ಅರಮನೆ ಏನೋ ಆ್ಯಕ್ಷನ್ ಆಗ್ತಿಲ್ಲ. ಪೃಥ್ವಿ ತದ್ಭವರು ಪುಡವಿ. ಭಾರತ ಪದವು ನಾಮಪದದ ಪ್ರಕಾರಕ್ಕೆ ಯಾವುದು? ಅಂಕಿತ ನಾಮ, ಯಾಕಂದರೆ ಹೆಸರು. ಭಾರತ ಹೆಸರು. ನಾನು ಬರೆದೆನು. ಕಾಲ. ನಾನು ಬರೆದೆನು ಹೋಯ್ತಲ್ಲ. ನಾನು ಎಕ್ಸಾಮ್ ಬರೆದೆ, ನಾನು ಮ್ಯಾಥ್ಸ್ ಎಕ್ಸಾಮ್ ಬರೆದೆ. ಯಾವುದು? ಭೂತಕಾಲ. ತಾಯಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಮಾತುಶ್ರೀ. ತೀರ್ಥರೂಪ ತಂದೆಯವರಿಗೆ. ಚಿರಂಜೀವಿ ಮಗ ಆದರೆ. ನೆಕ್ಸ್ಟು ಮಾನ್ಯರೇ, ಪ್ರಿನ್ಸಿಪಲು, ಅವ್ರು ಇವ್ರಿಗೆ ದೊಡ್ಡವ್ರಿಗೆ. ಕಡಲು ಪದ ನೀಡುವ ಅರ್ಥ ಸಮುದ್ರ. ನೆಕ್ಸ್ಟು ಶಾಲೆಯಲ್ಲಿ ಅಲ್ಲಿ. ಅಗೇನ್ ಸಪ್ತಮಿ. ಓಕೆ, ಯಾವ್ದು ಕೇಳಿಲ್ವಾ?
ಲೋಪಸಂಧಿಗೆ ಇನ್ನೊಂದು, ಇನ್ನೂ ಪ್ಲಸ್ ಒಂದು, ಇನ್ನು, ಉ ಪ್ಲಸ್ ಓ ಹೂ ಏನಾಯಿತು, ಲೋಪ ಆಯಿತು ಫಸ್ಟ್ ಒನ್ನು. ನೆಕ್ಸ್ಟ್ ಆಯ್ತಲ್ಲ. ಹಾಗೇನು ಉಪಮ ಅಲಂಕಾರ. ಕೆರೆಯಾಗಿ ಪದದ ಗ್ರಾಂಥಿಕ ರೂಪ ಕೆರೆಯಾಗೆ ಕೆರೆಯಾಗೆ ಬಿಟ್ಟು ಬಂದೆ ಅಂತಾರಲ್ಲ, ಅಂದರೆ ಕೆರೆಯಲ್ಲಿ. ಸೊ ಇದೆಲ್ಲ ಆ್ಯಕ್ಚುಲಿ ಬೆಂಗಳೂರಲ್ಲಂತೂ ಯೂಸ್ ಮಾಡಲ್ಲ, ಸೊ ಹಳ್ಳಿಗಳಲ್ಲಿ. ಸೊ ಸಾಗರ ಪದದಲ್ಲಿ ಸಾಗರ, ಸೊ ಎಷ್ಟು 4, ಸಾ 2, ಇನ್ನೆಲ್ಲ ಒಂದೊಂದು. ಪಕ್ಷಿ ಹಕ್ಕಿ. ನೆಕ್ಸ್ಟು ನದಿ ನಾಮಪದ ಸೇರಿದ ಯಾವ ನಾಮಪದ, ಓಕೆ ರೂಢನಾಮ. ರಮೇಶನು ಹಣ್ಣನ್ನು ತಿಂದನು, ಯಾವುದು ಹಣ್ಣನ್ನು ತಿಂದನು, ಅಗೇನ್ ಭೂತಕಾಲ. ಇದೆಲ್ಲ ಏನು ಕಷ್ಟನಾ. ಪತ್ರ ಬರೆಯುವಾಗ ಬಳಸುವ ತೀರ್ಥರೂಪ. ತಾಯಿಗೆ ಮಾತೃಶ್ರೀ, ತಂದೆಗೆ ತೀರ್ಥರೂಪ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಕಾಲು ಮೇಲೆ ತಗೋಕ್ಕಲ್ಲ. ಓಕೆ. ಅನುಸ್ವಾರ ವಿಸರ್ಗಗಳನ್ನು ಹೀಗೆ ಕರೀತಾರೆ, ಯೋಗವಾಹಕ. ನೆಕ್ಸ್ಟು ದ್ವಿರುಕ್ತಿ. ದೊಡ್ಡ ಅನ್ನೋದು ಎರಡು ರಿಪೀಟ್ ಆಗ್ತಿದೆ. ನೆಕ್ಸ್ಟು ಆಗಮ ಸಂಧಿಗೆ. ಸೊ ಆಗಮ ಕಾಶಿ ಅಲ್ಲಿ, ಕಾಶಿ ಪ್ಲಸ್ ಅಲ್ಲಿ, ಸೊ ಏನಾಯಿತು, ಕಾಶಿಯಲ್ಲಿ ಆಯಿತು. ಬಾಂದಳದಲ್ಲಿ, ಅಲ್ಲಿ ಅಗೇನ್ ಸಪ್ತಮಿ ರಿಪೀಟ್ ಆಯಿತಾ, ಫೈನ್. ಅವರ್ಗೀಯ ವ್ಯಂಜನಗಳು 9. ಸೊ ವ್ಯಂಜನ ಎಷ್ಟೇ ಅಂದರೆ ಅಟ್ಲೀಸ್ಟ್ ವರ್ಣಮಾಲೆ ಬೇಸಿಕ್ಸ್ ಅಂತೂ ಗೊತ್ತಿರಬೇಕು. ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು ಯಾವುದು, ಉತ್ತ. ಅಗೇನ್ ಭವಿಷ್ಯತ್ ಕಾಲ ಹೆಂಗೆ ವಾ ಅನ್ನೋ ಹಾಗೆ ವರ್ತಮಾನ ಕಾಲ ಈಗ. ಮಾಡುತ್ತಾನೆ, ಉತ್ತಾನೆ, ಬರೆಯುತ್ತಾನೆ, ಹಾಗೆ ತಿನ್ನುತ್ತಾನೆ, ಉತ್ತ. ಗುರುಗಳಿಂದ, ಇಂದ, ಉ ಅನ್ನು ಇಂದ, ಉ ಅನ್ನು ಇಂದ. ಪಂಚಾಕ್ಷರಿ, ಪಂಚ ಪ್ಲಸ್ ಅಕ್ಷರಿ, ಅಗೇನ್ ಸವರ್ಣ ದೀರ್ಘ ಸಂಧಿ, ಪಂಚ ಪ್ಲಸ್ ಅಕ್ಷರಿ ಆ. ದ್ವಿರುಕ್ತಿಗೆ ಹೊಚ್ಚೊಸದು, ಓಕೆ. ಹೊಂಬಾಳೆ ಕರ್ಮಧಾರಯ ಸಮಾಸ. ಆಗಮ ಸಂಧಿ ಕೈಯಲ್ಲಿ, ಕೈ ಪ್ಲಸ್ ಅಲ್ಲಿ, ಯಾ ಬರ್ತಾ ಇದೆ, ಕೈ ಪ್ಲಸ್ ಅಲ್ಲಿ. ಕೈಯಲ್ಲೂ ಯಾ ಇಲ್ಲ, ಅಲ್ಲಿಲೂ ಯಾ ಇಲ್ಲ, ಸೊ ಯಾ ಬಂತು, ಆಗಮ. ರುಚಿಯನ್ನು ಅನ್ನು ದ್ವಿತೀಯ. ನೋಡ್ರಿ, ಆದೇಶ ಸಂಧಿ ಆದೇಶ, ಮಳೆ ಪ್ಲಸ್ ಕಾಲ ಏನಾಯಿತು, ಗಾ ಆಯಿತು, ಕಾ ಇರೋದು ಗಾ ಆಯಿತು. ಸಪ್ತಮಿ ವಿಭಕ್ತಿ ಪ್ರತ್ಯಯ, ಸಪ್ತಮಿ ಅಂದರೆ ಅಲ್ಲಿ. ಅಂಕಿತ ನಾಮಕ್ಕೆ ಬೆಂಗಳೂರು, ಅಗೇನ್ ಹೆಸರು, ಭಾರತ ಹೆಸರು. ಇವುಗಳಲ್ಲಿ ವರ್ತಮಾನ ಕಾಲ ನೋಡುತ್ತಾನೆ, ನೋಡುವನು ಅಲ್ಲ, ನೋಡಿದನು, ನೋಡುತ್ತಾನೆ ವರ್ತಮಾನ, ಓಕೆ ಮುಂದೆ. ನೋಡಿದನು ಹಿಂದೆ, ನೋಡಿತು ಏನಿತ್ತು. ರೂಢನಾಮ ಮಕ್ಕಳು. ಕರ್ಮಧಾರಯ ಸಮಾಸ, ಅಗೇನ್ ಹೊಂಬಾಳೆ ಕರ್ಮಧಾರಯ ಸಮಾಸ. ಸೊ ಬೆನ್ನೆಲುಬು ಲೋಪಸಂಧಿ. ಏನೋ ಒಂದು ಹೋಯ್ತು, ಏನು ಹೋಯ್ತು ಯೋಚನೆ ಮಾಡಿರಿ. ಉಡಿಗೆ ತೊಡಿಗೆ ಜೋಡು ನುಡಿ ದ್ವಿತೀಯ. ಓಕೆ. ಕರ್ನಾಟಕ, ಅಗೇನ್ ಅಂಕಿತ ನಾಮ ಹೆಸರುಗಳು. ಗುಣಸಂಧಿಗೆ ಉದಾಹರಣೆ ಮಹೋತ್ಸವ. ಸೊ ಏನಾಯಿತು, ಮಹಾ ಪ್ಲಸ್ ಉತ್ಸವ ನೋಡಿದ್ದೀವಿ. 6 ಸಾಲುಗಳು ಪದ್ಯ, ಷಟ್ಪದಿ. ಸೊ ತ್ರಿಪದಿ ಅಂದರೆ 3, ದ್ವಿಪದಿ ಅಂದರೆ 2, ಚೌಪದಿ ಅಂದರೆ 4. ಓಕೆ, ಇನ್ನು ಎಷ್ಟಿದೆ, ಫೈನ್, ಇನ್ನೊಂದೇ ಇದೆ. ನಳಿನ ಪುಸ್ತಕವನ್ನು ಓದುತ್ತಾಳೆ. ಕಾಲ ಓದುತ್ತಿದ್ದಾಳೆ ಈಗ. ಕ್ರಿಯಾ ಸಮಾಸಕ್ಕೆ ಸ್ನಾನ ಮಾಡು, ಕ್ರಿಯಾ ಆ್ಯಕ್ಷನ್. ನೆಕ್ಸ್ಟು ಅನುಕರಣಾವ್ಯಯ ಪದವಿದು. ಸೊ ಯಾವುದು, ಜುಳು ನೀರು ಜುಳು ಅಂತ ಅರಿಯುತ್ತಲ್ಲ. ಸೊ ಇದು ಬಿಟ್ಟು ಇನ್ನೂ ಒಂದಷ್ಟು ಕ್ವಶನ್ಸ್ ಇದೆ. ಸೊ ಇದನ್ನೆಲ್ಲ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆ್ಯಪು ಏನೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ್ಯಪಲ್ಲಿ ಹೆಂಗೆ ಯೂಸ್ ಮಾಡೋದು ಅಂತ ನಾನು ಆಗಲೇ ಈಗ ವಾಟ್ಸಪ್ ಚಾನಲಲ್ಲಿ ಹೇಳಿ ಫೋಟೋನು ಕಳಿಸಿದ್ದೀನಿ, ವಿತ್ ಫೋಟೋ ಕಳಿಸಿದ್ದೀನಿ. ಸೊ ಆ್ಯಪಲ್ಲಿ ಫಸ್ಟ್ ರಿಜಿಸ್ಟರ್ ಆಗಬೇಕು. ಸೊ ರಿಜಿಸ್ಟರ್ ಆದಮೇಲೆ SSLC ಫ್ರೀ ಕೋರ್ಸಸ್ ಅಂತ ಇದೆ ನೋಡಿರಿ.
ಸೊ ಆ್ಯಪ್ ರಿಜಿಸ್ಟರ್ ಆದಮೇಲೆ ಫ್ರೀ ಕೋರ್ಸ್ ಅಂತ ಇರುತ್ತೆ. ಸೊ ಫ್ರೀ ಕೋರ್ಸ್ ಹೋದ್ರಿ ಅಂದರೆ SSLC ಸ್ಕೋರ್ ಬೂಸ್ಟರ್ ಅಂತ ಇದೆ, ನನ್ನ ಫೋಟೋ ಇದೆ, SSLC ಸ್ಕೋರ್ ಬೂಸ್ಟರ್. ಅಲ್ಲಿ ಹೋಗ್ರಿ, ಕನ್ನಡ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿರ್ತೀನಿ. ಸೊ ಆ ಫೋಲ್ಡರಲ್ಲಿ ಸಿಗುತ್ತೆ. ಓಕೆ, ಸೊ ಗ್ರಾಮರ್ ಅಂತ ಏನು ಮಾಡಿರ್ತೀನಿ ಅದರಲ್ಲಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಟೇಕ್ ಕೇರ್, ಸಿ ಯು in the next video. Thank you. Jai Hind, Jai Karnataka.